ಧರ್ಮವಾಗಿ ಮಾತಾಡ್ಬೇಕಾದಿದ್ನ ಇದು ಭಗವಂತ ಒಪ್ಪುವಂಗೆ ಒಕ್ಕಲಿಗರು ಕುಮಾರಸ್ವಾಮಿ ಕಡೆಗೆ ಹಾಕೋಯ್ತಾರೆ ಅಂತ ಡಿ ಕೆ ಇವರಿಬ್ಬರು ಒದ್ದಾಟ ಒಕ್ಕಲಿಗರಲ್ಲಿ ಒಕ್ಕಲಿಗರ ಬೆಟ್ಟಿನಲ್ಲಿ ಓಟ್ಗೋಸ್ಕರ ಒದ್ದಾಡ್ತಾರೆ ಹೊರ್ತಿವ್ರು ಅವನಿಗೆ ಡಿ ಕೆಗೆ ದುಡ್ಡು ಬೇಕೆ ದುಡ್ಡು ಸಾವಿರಾರು ಕೋಟಿ ಮಾಡವನೇನು ತೊಂದರೆ ಇಲ್ಲ ಅವನೇನು ಇದನ್ನೇನು ಕಾಯ್ಕೊಂಡಿಲ್ಲ ಒಕ್ಕಲಿಗರು ನಾನಾ ನೀನಾ ಇವಾಗ ಕುಮಾರಸ್ವಾಮಿ ಹೇಳ್ತಿತ್ತು ಇಲ್ಲಿ ಎಲ್ಲ ಕಾಂಗ್ರೆಸ್ ಹೊಡೆದ್ಬಿಡ್ತು ಗೊತ್ತಾಯ್ತಾ ಇಲ್ಲಿ ಕಾಂಗ್ರೆಸ್ ಹೊಡಿಲಿಲ್ಲ ಸುಮ್ಮನೆ ಇದಾಯ್ತು ದಳದ ಜನನೂ ಅವರೇ ಈಗೂ ಸಾಯಿಲ್ಲ ದಳದ ಜನ ಏನ್ ಕಿವಿ ನಾನು ಮಂಡಲಿದ್ದಾಗೇನೆ ಚೇರ್ಮನ್ ರೀ ಅಧ್ಯಕ್ಷ ಎಲ್ಲ ಮಾಡವ್ರೆ ಎಲ್ಲ ಮಾತುಕತೆ ನಮ್ಮ ಲೀಡರ್ಗಳು ಎಲ್ಲ ಫೋನ್ ಮಾಡವ್ರೆ ರಾಮನಾಥದಿಂದ ಬೆಂಗಳೂರು ಗಂಟನು ವಿಧಾನಸೌಧ ಗಂಟನು ನಾವು ಊರು ಜನನ ಮೇಲೆ ಹಾಕೊಂಡು ನಾನ್ ತಯಾರಿಲ್ಲ ಇದು ದಳದ ಬೆಲ್ಟು ಅರ್ಥ ಆಯ್ತಾ ಇದು ಸುಮಾರಾಗಿ ದಳದ ಬೆಲ್ಟ್ ಇದು ಅವ್ರೇನೋ ಮಾಡಿ ಹೊಡೆದ ಚೂರು ಚೂರು ಮಾಡೋಕ್ಕೇನೋ ಮಾಡ್ತಾರೆ ಈಗ ಮುಕ್ಕಾಲು ಭಾಗ ಉಂಡೆನೇ ಆಗೋಯ್ತು ದಳ ಈಗ 2 ಪಂಚಾಯತಿ ಮುಕ್ಕಾಲು ಭಾಗ ಉಂಡೆನೇ ಆಗೋದು ಇವ್ರು ಮಾಡಿದ ಕೆಲಸಕ್ಕೆ ಇವಾಗ ಬಾಲಕೃಷ್ಣಪ್ಪ ಅವರು ಇವಾಗ 1.5 ವರ್ಷ ಆಗದೆ ಬೈಮಾಳ ಓಟ್ ಹಾಕಿ ಗೆಲ್ಸಿದ್ದೀವಿ ಇಲ್ಲಿ ನಿಮ್ಮ ಕಷ್ಟ ಸುಖ ಏನು ಅಂತ ಈ ಟ್ಯಾಂಕ್ ಅಂತ ಹೋದ್ರ ರೋಡ್ ನೋಡಿದ್ವಿ ಟ್ಯಾಂಕ್ ಅಂತ ಏನೋ ತಾರಾಡ್ಬೋದೆ ನಾವು ನೋಡಿ ಹಿಂಗೆ ಏನ್ ಮಾಡೋದು. ಇಲ್ಲಿ ರೇಷ್ಮೆ ಗೂಡಿದೆ ಬಹಳ ದೊಡ್ಡದಾಗಿ ಇಲ್ಲಿ ಹಸುಗಳು ಮತ್ತು ಎತ್ತುಗಳು ಕಾಣಿಸ್ತಾ ಇದಾವೆ. ಇಲ್ಲಿ ಯಾರು ಇದಾರ ನೋಡೋಣ ಬನ್ನಿ ಮಾತಾಡ್ಸೋಣ. ಯಜಮಾನ್ರ ಇಲ್ಲಿ ಕೂತ್ಕೊಳ್ಳ ಇಲ್ಲಿ 1 ಎಕರೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ? ಯಾವ್ದು ನಮ್ಮದಿದೆ. ನಮ್ಮದ್ 10 ಕೋಟಿ ಕೊಟ್ರು ಬೆಲೆ ಇಲ್ಲ ಈಗ. ಯಾಕೆಂದ್ರೆ ಬೆಂಗಳೂರಿಗೆ 22 ಕಿಲೋಮೀಟರ್ ನಮ್ದು ಮಾರ್ಕೆಟ್ಗೆ. ಸಿಟಿ ಬಸ್ಸು 50 ಬಸ್ ಬರ್ತವೆ, 25 ರೂಪಾಯಿ ಬಸ್ ಚಾರ್ಜು. ಎಲ್ಲ ಈಗ ಫಸ್ಲು ಬಂದದ ಅಡಿಕೆ ಗಿಡ ಎಲ್ಲ ಈಗ ಫಸ್ಲು ಈಗೆಲ್ಲ ಮಾರ್ತಾ ಇದ್ದೀವಿ. ಎಲ್ಲರೂ 1,000 2,000 5,000. ನಂದು 600 ತೆಂಗಿನ ಗಿಡ ಅದೇ, 15 ಎಕರೆ ಭೂಮಿ ಇದೆ. ಎಲ್ಲಾರು ಖಾತೆ ಮಾಡಿ ಕೊಡ್ತಾ ಇದ್ದೀನಿ. ಯಜಮಾನ್ರು ನೋಡಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಬಿಡಿ ಸೇತ್ಕೊಂಡು ಹೆಂಗೆ ರಾಜನ್ ತರ ಕೂತವ್ರೆ. ಎಷ್ಟು ತಲೆಮಾರಿಂದ ಇದ್ದೀರಾ ನೀವು ರೈತರಾಗಿ? ನಾವು ಹುಡ್ತಾಗಿದ್ದು ನನಗೆ 82 ವರ್ಷ ವಯಸ್ಸು. 82 ವರ್ಷ. ನೀವು ಹಿರಿಕಿರಿದ್ದೀರಾ, ಹಳೆ ತಲೆಮಾರು ಎಷ್ಟೊಂದು ತಲೆಮಾರು ನೋಡ್ಬಿಟ್ಟಿದ್ದೀರಾ. ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಿಮ್ಮ ಕ್ಷೇತ್ರದ MLA ಆದಂಥ ಬಾಲಕೃಷ್ಣ ಅವರಿಗೆ ಒಂದು ಕಿವಿ ಮಾತು ಹೇಳಂಗಿದ್ರೆ ಏನ್ ಕಿವಿ? ನಾನು ಮಂಡಲಿದ್ದಾಗೇನೆ ಚೇರ್ಮನ್ ರೀ ಅಧ್ಯಕ್ಷ. ನಮ್ಮ ಅಣ್ಣ ಯಜಮಾನ್ರು ರಾಜಕೀಯದಲ್ಲೆಲ್ಲ ಇದ್ದು ಬಂದವ್ರೆ. ಎಲ್ಲ ರಾಜಕೀಯದ 7 ಕೋಟಿ ಖರ್ಚು, ಲಕ್ಷ ಖರ್ಚು ಮಾಡ್ಬಿಟ್ಟೆ ಮಂಡಲ ಎಲೆಕ್ಷನ್ ಅಲ್ಲಿ. 3,500 ಓಟಿತ್ತು, 5 ಊರು ಸೇರಿತ್ತು. ಈಗ ನೀವು ರಾಜಕೀಯ ಗೊತ್ತಿದೆ ಅಂತ ಹೇಳ್ತೇವೆ. ರಾಜಕೀಯ ಬಿಟ್ಟು ನಾನು 10 ವರ್ಷ ಆಗೋಯ್ತು. ಇಲ್ಲ, ನೀವು ಮುಂಚೆ ರಾಜಕೀಯದಲ್ಲಿ ಇದ್ರಲ್ಲ, ಈಗ ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಮೇಲೆ ಡಿ ಕೆ ಶಿವಕುಮಾರ್ ಎತ್ತಾಕ್ತಾರೆ, ಡಿ ಕೆ ಶಿವಕುಮಾರ್ ಮೇಲೆ ಕುಮಾರಸ್ವಾಮಿ ಎತ್ತಾಕ್ತಾರೆ. ಈಗ ಕುಮಾರಸ್ವಾಮಿ ನಾನು ಬರ್ತೀನಿ ಎಲ್ಲ ಬಂದ್ಬಿಡಿ, ಡಿ ಕೆ ಶಿವಕುಮಾರ್ ಕರೀತಾವ್ರೆ, ನಿಖಿಲ್ ಕುಮಾರಸ್ವಾಮಿ ಬರ್ತಾವ್ರೆ, ನಿಮ್ MLA ಬಾಲಕೃಷ್ಣ ಅವರು ರೈತರಲ್ಲ ಅವರು ಎಲ್ಲ ದುಡ್ಡು ಕಟ್ಬಿಟ್ಟು ಕರ್ಸ್ಕೊಂಡ್ ಬಂದವ್ರೆ ಅಂತಾರೆ. ಈ ರಾಜಕೀಯ ನನ್ಗಂತೂ ಅರ್ಥ ಆಗ್ತಿಲ್ಲ. ನಿಮ್ಗೆ ನೀವು ಸೀನಿಯರ್ ಇದೀರಲ್ಲ, ಧರ್ಮವಾಗಿ ಮಾತಾಡ್ಬೇಕಾದಿದ್ನ ಇದು ಭಗವಂತ ಒಪ್ಪುವಂಗೆ ಒಕ್ಕಲಿಗರು ಕುಮಾರಸ್ವಾಮಿ ಕಡೆಗೆ ಹಾಕೋಯ್ತಾರೆ ಅಂತ ಡಿ ಕೆ, ಈ ಕುಮಾರಸ್ವಾಮಿ ಡಿ ಕೆ ಕಡೆಗೆ ಆಗೋಯ್ತಾರೆ ಅಂತ ಇವರಿಬ್ಬರು ಒದ್ದಾಟ ಒಕ್ಕಲಿಗರಲ್ಲಿ ಒಕ್ಕಲಿಗರ ಬೆಟ್ಟಿನಲ್ಲಿ ಓಟ್ಗೋಸ್ಕರ ಒದ್ದಾಡ್ತಾರೆ ಹೊರ್ತಿವ್ರು. ಇನ್ಯಾವು ಈ ಹಾಕೋಯ್ರು ಇಲ್ಲ, ಈ ಬೇಳೆನೂ ಇಲ್ಲ, ಯಾವ್ದು ಅವನಿಗೆ ಡಿ ಕೆಗೆ ದುಡ್ಡು ಬೇಕೆ ದುಡ್ಡು ಸಾವಿರಾರು ಕೋಟಿ ಮಾಡವನೇನು ತೊಂದರೆ ಇಲ್ಲ, ಅವನೇನು ಇದನ್ನೇನು ಕಾಯ್ಕೊಂಡಿಲ್ಲ. ಇವ್ರು ಓಟ್ಗೋಸ್ಕರ ಇವ್ರು ಒಬ್ಬರ ಮೇಲೆ ಒಬ್ಬರು ಎರ್ಚಾಡ್ಕೋತಾರೆ ಅಷ್ಟೇ ಕೆಲಸ. ಒಕ್ಕಲಿಗರ ನಾಯಕತ್ವ ಅಲ್ಲ, ಒಕ್ಕಲಿಗರ ನಾನಾ ನೀನಾ. ಇವಾಗ ಕುಮಾರಸ್ವಾಮಿ ಹೇಳ್ತಿತ್ತು ಇಲ್ಲಿ ಎಲ್ಲ ಕಾಂಗ್ರೆಸ್ ಹೊಡೆದ್ಬಿಡ್ತು. ಗೊತ್ತಾಯ್ತಾ? ಇಲ್ಲಿ ಕಾಂಗ್ರೆಸ್ ಹೊಡಿಲಿಲ್ಲ, ಸುಮ್ಮನೆ ಇದಾಯ್ತು ದಳದ ಜನನೂ ಅವರೇ ಈಗೂ ಸಾಯಿಲ್ಲ ದಳದ ಜನ. ಈಗ ನಾನು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ, ನಾನು ಏಕನೂ. ಗೊತ್ತಾಯ್ತಾ? ನಾನೇನು ದಳಕೆನೇ ಇದಾಗ ಇದು ಮಾಡಿ ನಿಮ್ಗೇನು ಹೇಳಿಲ್ವಾ ಇಲ್ಲಿ ಕಾಂಗ್ರೆಸ್ ಲೀಡರ್ಗಳು? ಎಲ್ಲ ಹೇಳ್ತಾರೆ ನೀವು ಬಂದ್ಬಿಡ್ರಿ ಅಂತಾರೆ, ನಮ್ಗೆ ಸಮಾಧಾನ ಇಲ್ವಲ್ಲ. ಎಲ್ಲ ರೈತರನ್ನು ಒಂದು ಗೂಡ್ಸು, ಒಂದು ರಾಜಿ ಮಾಡ್ಬಿಡೋಣ, ಏನೋ ಮಾರ್ಸ್ಬಿಡೋಣ. ಎಲ್ಲ ಮಾಡವ್ರೆ, ಎಲ್ಲ ಮಾತುಕತೆ ನಮ್ಮ ಲೀಡರ್ಗಳು ಎಲ್ಲ ಫೋನ್ ಮಾಡವ್ರೆ ರಾಮನಾಥದಿಂದ ಬೆಂಗಳೂರು ಗಂಟನು ವಿಧಾನಸೌಧ ಗಂಟನು. ನಾವು ಊರು ಜನನ ಮೇಲೆ ಹಾಕೊಂಡು ನಾನು ತಯಾರಿಲ್ಲ. ಅರ್ಥ ಆಯ್ತೆ? ಊರು ಜನ ಈಗ ನಂದು ಅಂತ ಇಟ್ಕೋ, ನಮ್ದು ಆಗ್ಬೋದು ಹೋಗ್ಬೋದು, ಯಾವುದೋ ಕರದಲ್ಲಿ ಈಜ್ಬಿಡ್ತೀವಿ ನಾವು. ಬಡವರು 10 ಗುಂಟೆ ಪಾಲ್ಗೆ ಹುಲ್ಲಾಕೊಂಡವ್ರೆ, ನೀರು ಅವನ ಹತ್ರ ಬಿಡ್ಸ್ಕೊಂಡವ್ರೆ, ಒಳಗಾರಿಗೆ ಹಸ್ಕೊಳ್ಬಿಡ್ತಾರೆ. 50 ಲೀಟ್ರ್ ಹಾಲು ಹಾಕ್ತಾರೆ ಹೆಂಗಸ್ರುಗಳು, ಗಂಡದಿರು ಫ್ಯಾಕ್ಟ್ರಿಗೆ ಹೋಗ್ತಾರೆ, ಅವ್ರು ಕಾಸು ಕೊಡಲ್ಲ, ಕುಡ್ಕೊಂಡು ಅವ್ರ ಮಜಾ. ಅರ್ಥ ಆಯ್ತಾ? ಏನೇನೋ ಕತೆ ಹಿಂಗೆ ಏನೋ ಎಲ್ಲ ಇವ್ರ ನಾಟಕಕ್ಕೋಸ್ಕರ ನಮ್ಮನ್ನು ಈಡು ಮಾಡ್ತಾವ್ರೆ ಅಷ್ಟೇ ಹೊರತು ಇನ್ನೇನಿಲ್ಲ. ಇದೆಲ್ಲ ಒಟ್ನಲ್ಲಿ ರಾಜಕೀಯದ ನಾಟಕ. ರಾಜಕೀಯ ಓಟಿಂದ ರೀ ಇದು. ಇವ್ರು ಈಗ ಬೆಲ್ಟು ಈ ಬೆಲ್ಟ್ ಹಂಗಾಯ್ತದೆ ಅಂತ
ಅವ್ರು ಏನೋ ಮಾಡ್ತಿರ್ಬೇಕಂದ್ರೆ ಇದು ದಳದ ಬೆಲ್ಟು, ಅರ್ಥ ಆಯ್ತಾ? ಇದು ಸುಮಾರಾಗಿ ದಳದ ಬೆಲ್ಟ್ ಇದು. ಅವ್ರೇನೋ ಮಾಡಿ ಹೊಡೆದ ಚೂರು ಚೂರು ಮಾಡೋಕ್ಕೇನೋ ಮಾಡ್ತಾರೆ. ಈಗ ಮುಕ್ಕಾಲು ಭಾಗ ಉಂಡೆನೇ ಆಗೋಯ್ತು ದಳ. ಈಗ 2 ಪಂಚಾಯತಿ ಮುಕ್ಕಾಲು ಭಾಗ ಉಂಡೆನೇ ಆಗೋದು ಇವ್ರು ಮಾಡಿದ ಕೆಲಸಕ್ಕೆ. ಹಾಂ, ಇವಾಗ ಬಾಲಕೃಷ್ಣಪ್ಪ ಅವರು ಇವಾಗ 1.5 ವರ್ಷ ಆಗದೆ ಬೈರ್ಮಾಳ ಓಟ್ ಹಾಕಿಲ್ಲಿ ಗೆಲ್ಸಿದ್ದೀವಿ. ಇಲ್ಲಿ ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಈ ಟ್ಯಾಂಕ್ ಅಂತ ಹೋದ್ರ ರೋಡ್ ನೋಡಿದ್ವಿ. ಟ್ಯಾಂಕ್ ಅಂತ ಏನೋ ತಾರಾಡ್ಬೋದೆ ನಾವು? ಹಾಂ, ನೋಡಿ ಹಿಂಗೆ ಏನು ಮಾಡೋದು? ಎಲ್ಲ ಬೋರ್ಗಳು 2, 3, 4 ಹಾಕ್ಸ್ಕೊಂಬಿಟ್ಟವ್ರು ಬೋರು. ವ್ಯವಸಾಯ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಹೆಂಗ್ಸ್ರುಗಳು ಹಸುಗಳು ಮೇಯಿಸ್ಕೋತಾರೆ, ಹಾಲು ಕರ್ಕೋತಾರೆ, ಸುಖವಾಗಿ ಜೀವನ ಮಾಡ್ತಾರೆ. ಏನು ತೊಂದರೆ ಇಲ್ಲ, ಯಾರು ಬಾಕಲ್ಗೂ ಏನು ಹೋಗಂಗಿಲ್ಲ. ಅವ್ರು ಏನೋ ರಾಜಕೀಯದವ್ರು ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಹಾಕೊಂಡು ಹೋಗ್ತಾರೆ ಅಷ್ಟೇ ಹೊರ್ತು. ನೀವು ಸುಖವಾಗವ್ರೆ ಅಂತ ಹೇಳಿದ್ರೆ ಅಲ್ಲಿ ಏನ್ ಹೇಳ್ತಾರ ಗೊತ್ತಾ? ಪಾಪ ನಮ್ಮ ರೈತರು ಬಹಳ ಕಷ್ಟ ಪಡ್ತವ್ರೆ. ನಮ್ಮ ತಾವೆಲ್ಲ ಕಷ್ಟ ಬೀಳೋದು. ಗುಲ್ಬರ್ಗ ರಾಯಚೂರು ಕಷ್ಟ ಬೀಳೋರು. ಮಳೆನೇ ಇಲ್ಲ, ಎಲ್ಲ ಗುಡ್ಗಾಡು. ನಮ್ಮದು ಕೆಂಪು ಭೂಮಿ, ಖಂಡವಾದ ಭೂಮಿ. ಇವತ್ತು ಒಂದು ಕುಂಟೆ ನಮ್ಮ ಹತ್ರ 10 ಲಕ್ಷ ಈಗ ಕೊಂಡ್ಕೊಳ್ಳೋರು ಅವರೇ. ನಾನೇ ಕೊಂಡಿದ್ದೀನಿ 10 ಲಕ್ಷಕ್ಕೆ ಎದುರಿಗೆ. ನೋಡ ಅಲ್ಲಿ ಕಟ್ಟಿರೋದು 10 ಲಕ್ಷ ಅದು ಕುಂಟೆ. ಹಾಂ, ಸೆಟ್ ಕಟ್ಟಿರೋದು 10 ಲಕ್ಷ ಕುಂಟೆ. ಅದು 3 ಕುಂಟೆ ಅದೇ 30 ಲಕ್ಷ ಕೊಟ್ಟಿದ್ದೀನಿ. ಆರ್ಥಿಕವಾಗಿ ಸಬಲರಾಗಿದ್ದೀರ ನೀವು, ಚೆನ್ನಾಗಿದ್ದೀವಿ. ಭಗವಂತ ಇಲ್ಲಿ ಏನ್ ಮಾಡಕ್ ಹೋಗ್ಬೇಡಿ, ನಾವು ಉತ್ತರ ಕರ್ನಾಟಕದ ಕಡೆ ಮಾಡ್ಕೊಳ್ಳಿ ಅಂತೀರ. ಈಗ ಬಡವ್ರು ಅವರು ಮನುಷ್ಯರೇ, ಬಡವ್ರು ಜೀವನ ಕೊಡ್ಲಿ. ಇಲ್ಲಿ ಚೆನ್ನಾಗಿರೋರ್ನ ಯಾಕೆ ಹಾಳು ಮಾಡಕ್? ಆಯ್ತು, ನನಗೂ ಗೊತ್ತಾಗ್ತಿಲ್ಲ, ಜನಕ್ಕೂ ಗೊತ್ತಾಗ್ತಿಲ್ಲ ಇಲ್ಲೇ ಮಾಡ್ಬೇಕು ಅಂತ ಯಾಕೆ ಕೂತವ್ರೆ ಅಂತ. ಎಷ್ಟು ಜಾಗ ಇದೆ ಬೇರೆ ಕಡೆ ಎಲ್ಲ? ಯಾಕೆ ಜಾಗ ಕೊಡಿ? ಬೆಂಗಳೂರಿಗೆ ಹತ್ರ ಅಂತ. ಬೆಂಗಳೂರಿಗೆ ಹತ್ರ ಇಲ್ಲಿ ಭಾಳ ಇದಾಗಿರ್ತದೆ ಅಂತ ಅವರು ಅನುಕೂಲ. ದೂರ ಮಾಡಿದ್ರೆ ಬೆಂಗಳೂರಿಗೆ ಅನುಕೂಲ ಇಲ್ಲ ಅಂತ. ಬೆಂಗಳೂರಿಗೆ ಅನುಕೂಲ ಮಾಡಕ್ ಮಾಡ್ತಾವ್ರ ಅಷ್ಟೇ, ಇನ್ನೇನಿಲ್ಲ. ಬೆಂಗಳೂರಿಗೆ ಅನುಕೂಲ ಮಾಡಿ ಆಯ್ತು. ಈಗ ಇಷ್ಟೆಲ್ಲ ಮಾಡ್ತಾರಲ್ಲ, ನಿಮ್ಮ ಮಕ್ಳಿಗೆ ಮೊಮ್ಮಕ್ಳಿಗೆ ಅನುಕೂಲ ಆಯ್ತದಲ್ಲ? ಯಾವ ಅನುಕೂಲ ರೀ? ಯಾರೋ ದುಡ್ಕೊಂಡು ಎಲ್ಲ ಎಂಡ ಕುಡ್ಕೊಂಡು ಕಾರ್ ತಗೊಂಡು ಮಜಾ ಮಾಡಕ್ ಬಿಡ್ತಾರೆ. ಬಿಟ್ರೆ ಸಾಕು, ಕಾಸು ಇರ್ತದೆ ರೀ. ಕಾಸು ಜೋಬ್ನೇ ಇರ್ತದೆ, ಗೊತ್ತಾಯ್ತಾ? ಎಲ್ಲ ಎಂಡ ಕುಡಿದ್ರು, ಎಲ್ಲ ಸೂಳೆಲಿ ಸವಾಸ ಮಾಡ್ಕೊಂಡು ದುಡ್ಡು ಇರ್ತದೇನ್ರಿ ಮನೇಲಿ. ಎಷ್ಟು ಕೋಟಿ ಇದಿರ್ತಾನೆ, ಎಲ್ಲ ಕರ್ಗೋಯ್ತದೆ. ಅದಷ್ಟು ಕದೆ ಲಕ್ಷ್ಮಿ ಒಬ್ಬರ್ತಾವ ಇರಲ್ಲ. ಏನೋ ಭೂಮಿ ಇದ್ರೆ ಏನೋ ಕಷ್ಟ ಬಂದಾಗ ಒಂದು 10 ಗುಂಟೆ ಮಾರ್ಕೋತಾನೆ. ಏನೋ ಇರೋ ಅಷ್ಟನ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಡೀತದೆ. ಎಲ್ಲ ಒಂದೇ ಸಾರಿ ಗೆಡ್ಡೆ ತೆಗೆದ್ಬಿಟ್ರೆ ಕಷ್ಟ ಆಯ್ತದೆ. ಹಿರಿಯರಾದಂಥ ರೈತರ ಮಾತು ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಇದು ರಾಜಕೀಯ ಯಾವ ಮಟ್ಟಕ್ಕೆ ತಿರ್ಕೊಂಬಿಟ್ಟಿದೆ ಅಂದರೆ, ಒಕ್ಕಲಿಗರ ನಾಯಕತ್ವಕ್ಕಾಗಿ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ತಿಕ್ಕಾಟ ಈ ಟೌನ್ಶಿಪ್ ವಿಚಾರದವರೆಗೂ ಬಂದಿದೆ. ಅದು ವಿಧಾನಸೌಧ ಸದನದಲ್ಲಿತ್ತು, ಮತ ಕೇಂದ್ರವಾಗಿ ಮತ್ತು ಚುನಾವಣೆ ಕಣದಲ್ಲಿತ್ತು. ಈಗ ಅದು ಟೌನ್ಶಿಪ್ ವಿಚಾರದ ಬಿಡದಿವರೆಗೂ, ಬೈರಮಂಗಲದವರೆಗೂ ಬಂದಿದೆ. ಒಕ್ಕಲಿಗರ ನಾಯಕತ್ವದ ಪಟ್ಟಕ್ಕಾಗಿ DK ಮತ್ತು SDK ನಡುವೆ ವಾರ್ ನಡೀತಿದೆ. ಆ ವಾರಿಗೆ ಈ ಬಿಡದಿ ಕೂಡ ಸಾಕ್ಷಿ ಆಗ್ತಿದೆ ಅನ್ನೋದು ಏನಿಲ್ಲ. ದಿವ್ಯರಾಗಲಿ ಇನ್ನೊಬ್ಬರ ಇದ್ರದ್ದೇನಿಲ್ಲ. ಇದು ಯಾವುದೋ ಟೌನ್ಶಿಪ್ ಮಾಡಬೇಕು ಅಂತ ಕುಮಾರಸ್ವಾಮಿಗೂ ಇಲ್ಲ, DKಗೂ ಇಲ್ಲ. ಈ ಒಕ್ಕಲಿಗರದು ಬೆಲ್ಟು ಏನೋ ಮಾಡಿ ಬದಲಾಯಿಸ್ಬೇಕು ಅನ್ನೋದು ಅಂದ್ಬಿಟ್ರೆ ಇನ್ನೇನಿಲ್ಲ ಅಷ್ಟೇ. ಇದು ಹಿರಿಯರ ಮಾತು. ರಾಜಕೀಯ ಯಾವ ಹಂತಕ್ಕೆ ತಲುಪಿದೆ, ಈ ಯಾವ ಮಟ್ಟಕ್ಕೆ ತಲುಪಿದೆ ಅಂತಂದರೆ ನಾವು ಊಹೆ ಕೂಡ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ಸ್ಥಳೀಯರಿಗೆ ರಾಜಕೀಯ ಏನು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಹಿರಿಯರು ಹೇಳಿದ್ದಾರೆ, ರಾಜಕೀಯ ಇಲ್ಲಿ ಭಾಳ ಅದ್ಭುತವಾಗಿ ಬೇರೂರ್ಬಿಟ್ಟಿದೆ. ಜಾತಿಯ ಒಂದು ಸಮಾಲೋಚನೆಯಲ್ಲಿ ಮತ್ತು ಜಾತಿಯ ಕ್ಯಾಲ್ಕುಲೇಷನ್ನಲ್ಲೂ ಕೂಡ ಈ ಟೌನ್ಶಿಪ್ ವಿಚಾರ ಬಂದು ನಿಂತಿದೆ ಅಂತ. ಹಾಗಾಗಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ನಾವೆಲ್ಲ ತೆಂಗಿನಕಾಯಿನ ಕಿತ್ತು ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ಇಷ್ಟು ಬೆಳೆನ ತಗೊಂಬಂದು ಹಾಕಿದ್ದಾರೆ. ಅಂದರೆ ಒಂದು ಕಡೆ ಹೇಳ್ತಾರೆ ಫಸಲಿಲ್ಲದ ಭೂಮಿ ಅಂತ, ಬಟ್ ನಾವು ಇಲ್ಲೆಲ್ಲ ನೋಡ್ತಾ ಇದ್ದೀವಿ. ಅಲ್ಲಿ ರೇಷ್ಮೆ ಬೆಳೆದಿದ್ದಾರೆ, ಇಲ್ಲಿ ತೆಂಗಿನಕಾಯಿ ಬಂದು ಹಾಕ್ತಾ ಇದ್ದಾರೆ, ಅಲ್ಲಿ ನಾಟಿ ಹಸುಗಳಿದೆ, ಇಲ್ಲಿ ಕೃಷಿಯ ಉಪಕರಣಗಳೆಲ್ಲವೂ ಇದ್ದಾವೆ.